ಒಂದು ವಾರದ ನಂತರ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅಲ್ಲಿ ಘಟನೆನೂ ನೀವು ಎಲ್ಲೋ ಒಂದು ಕಡೆ ಹೊಣೆ ಅಂತ ಹೇಳಿದ್ರು, ಇದಕ್ಕೂ ಎಲ್ಲೋ ಒಂದು ಕಡೆ ಜವಾಬ್ ಮಾಡ್ತಾರೆ ಶಾಸಕರು. ನೋಡ್ರಿ, ಶಾಂತಿ ಇಲ್ಲಿ ಅಂತ ಹೇಳಿ ನಾವು ವಾರ ಈಗ ನಾನು ಎಲ್ಲರೂ ಅದೇ ಕೇಳ್ತಾರೆ, ಯಾಕೆ ಹೋಗ್ಬಾರ್ದು, ಯಾಕೆ ಹೋಗಕ್ಕೆ ನಮಗೆ ಭಯ ಅಲ್ಲ, ನಾವು ಹೋಗ್ತೀವಿ. ಇನ್ನು ಈ 4 ಜನ ಯಾರೋ ಆ ಕಡೆಯವರು ಏನೋ ಮಾತಾಡ್ತಾರೆ, ನಮ್ಮ ಜೊತೆ 4 ಜನ ಮಾತಾಡ್ತಾರೆ. ಘರ್ಷಣೆಗಳಾಗ್ಬೋದು, ನಮ್ಮಿಂದ ಅಶಾಂತಿ ಕೆಡಬಾರ್ದು ಅಂತೇಳಿ ಶಾಂತಿ ಆಗಲಿ, ಎಲ್ಲರೂ ಅದನ್ನ ಮರೀಲಿ, ನಾವು ಆಮೇಲೆ ಹೋಗಿ ಎಲ್ಲರಿಗೂ ಮಾತಾಡ್ಸೋಣ. ಸುಮ್ಮನೆ ಇದ್ವಿ, ಏನು ಗಲಾಟೆ ನಡಿಬೇಕಂದ್ರೆ ಹೋಗ್ತಿದ್ವಿ. ಗಲಾಟೆ ನಡೆದಾಗ ಏನು ಶಾಸಕರಿಗೆ ಬುದ್ಧಿ ಬೇಡವಾ, ಅವ್ರಿಗೇನೇನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, ಬಂದಿದ್ದಾರೆ. ಈಗ ನಾವು ಹೋಗ್ತೀವಿ, ಪೊಲೀಸ್ನವರು ಯಾರೋ ಒಬ್ಬ ಏನೋ ಗಲಾಟೆ ಮಾಡ್ತಾರೆ, ಪೊಲೀಸ್ನವರು ಏನೋ ಒಂದು ಸಣ್ಣ ಲಾಠಿ ಚಾರ್ಜ್ ಮಾಡ್ತಾರೆ, ಶಾಸಕರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ಅಂತ. ಯಾವುದು ಬೇಡ, ಶಾಂತಿ ಇರಲಿ, ಊರಲ್ಲಿ ನೆಮ್ಮದಿ ಇರಲಿ. ಈಗ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊತೀನಿ, 7 ಮತ್ತೆ 9ನೇ ತಾರೀಕು ಬಂದ್ ಮಾಡೋರ್ನ, ಈ ಊರು ಶಾಂತಿ ಪ್ರಿಯರ ನಾಡು, ನೀವು ಯಾವುದೇ ಕಾರಣಕ್ಕೂ ಈ ಊರಿನಲ್ಲಿ ಬಡವರಿದ್ದಾರೆ, ಆಟೋ ಚಾಲಕರಿದ್ದಾರೆ, ಎಲ್ಲ ವರ್ಕರ್ಸ್ ಇದ್ದಾರೆ, ಅವರೆಲ್ಲ ಒಕ್ಕಲಿಂದ ಕೇಳ್ತಾರೆ 2 ಬಂದು ನಮಗೆ ಬೇಡ ಅಂತ. ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳಿಸ್ಕೊಳ್ಳೋದಿಷ್ಟೇ, ನಾನೇ ಬರ್ತೀನಿ. ನಿಮ್ಮ ಸಮಸ್ಯೆ ಏನು? ರಾಮನು ನಮ್ಮವರೇ, ಆಂಜನೇಯನು ನಮ್ಮವರೇ, ಶನಿಮಾತ್ಮನು ನಮ್ಮವರೇ, ಕನಕದಾಸನು ನಮ್ಮವರೇ. ನಿಮ್ಮ ಪ್ರಾಬ್ಲಮ್ ಏನು? ನಾವೇ ಬಗೆಹರಿಸೋಣ. ಕಾನೂನೇ ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ. ಅದನ್ನು ಬಿಟ್ಟು ಕಲ್ಲುಗಳು ಹೊಡೆಯೋದು, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು, ಕನಕದಾಸರಿಗೆ ಕಲ್ಲು ಹೊಡೆಯೋದು ಯಾವ ಬೇಡ. ನಮ್ಮ ಊರು ಶಾಂತಿಯಾಗಿರಲಿ, ನೀವು ನಾವೆಲ್ಲ ಕೂಡಿ ಬಾರೋಣ. ಇದು ಯಾರೋ ಹೊರಗಿನವ್ರಿಗೆ, ಪಾಪ ಇಲ್ಲಿನವ್ರಿಗೆ ಈ ಬಾವುಟ, ಇದು ಕಲ್ಲು ಹೋರಾಟ, ನಮ್ಗೆ ಒಂದೇ ಹೋರಾಟ ಗೊತ್ತು, ಕಾವೇರಿ ನೀರು ಬಿಡಲಿಲ್ಲ ಅಂದ್ರೆ ಹೋರಾಟ ಮಾಡೋದು ಗೊತ್ತು, ಕಾವೇರಿ ನೀರು ತರೋದು ಹೆಂಗೆ ಅನ್ನೋದು ಗೊತ್ತು, ಕಬ್ಬಿನ ಬೆಲೆ ಬಂದಿಲ್ಲ ಅಂದ್ರೆ ಶಾಂತಿಯಿಂದ ಹೋರಾಟ ಮಾಡೋದು ಗೊತ್ತು. ನಾವ್ಯಾರು ಕಲ್ಲು ಹೊಡೆದು ಇವತ್ತವರೆಗೂ ಹೋರಾಟ ಮಾಡಿದವರಲ್ಲ. ದೇಶಕ್ಕೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಜಿಲ್ಲೆ ನಮ್ಗೆ ಯಾರಿಗೂ ಕಲ್ಲು ಹೊಡೆದು ರೂಢಿಲ್ಲ, ಬ್ರಿಟಿಷ್ನ ಓಡಿಸಿ ರೂಢಿ. ಅದರಿಂದ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಇರೋಣ. 2 ಬಂಧುಗಳನ್ನ ಕೈ ಬಿಡಿ ಅಂತ ಹೇಳ್ತೀನಿ. ಧನ್ಯವಾದ ಸರ್. ನೀವು ಶಾಂತಿ ಕೇಳ್ತಾ ಇದ್ದೀರಿ, ಬಿಜೆಪಿಯವರು ಧ್ವಜ ಅಭಿಯಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ನೆಮ್ಮದಿ ಬರ್ತಾ ಇಲ್ಲ. ಏನ್ ದೊಡ್ಡದಾಯ್ತಲ್ವಲ್ಲ, ಏನ್ ದೊಡ್ಡದಾಗ್ತಾ ಇಲ್ವಲ್ಲ, ಏನ್ ಇಲ್ಲೇ ನಿಂತೋಯ್ತಲ್ಲ ಅಂತ ಅವರು ನೀವು ಹೇಳೋದಿಷ್ಟೇ. ರಾಜಕಾರಣ 15 ದಿನ ಮಾಡೋದು ಬನ್ನಿ, ನಾವಾರ ಗೆಲ್ತೀವಿ, ಇಲ್ಲ ನೀವಾರ ಗೆಲ್ತೀವಿ. ಆದ್ರೆ ಮನೆಯಲ್ಲಿರೋರನ್ನ ಕರ್ಕೊಂಡ್ಬಂದು ರೋಡ್ ಬಿಟ್ಟು ನಮ್ಮ ರಾಜಕೀಯ ತೆವಲಿಗೋ ನಿಲುವಿಗೋ ನಾಳೆ ಮೋದಿ IAS IPS ಡಾಕ್ಟರ್ ಇಂಜಿನಿಯರ್ ಆಗೋ ವಿದ್ಯಾರ್ಥಿ ತಲೆಯಲ್ಲಿ ಧರ್ಮದ ಅಮಲನ್ನ ತುಂಬಿ ಅವ್ರನ್ನ ಯಾವ ರೀತಿನೋ ಬಳಸ್ಕೊಳ್ಳೋದು ಬೇಡ. ಕಲ್ಲು ಮೂರ್ತಿನೂ ಆಗುತ್ತೆ, ಕಲ್ಲು ಗ್ಲಾಸ್ ಹೊಡೆಯುತ್ತೆ. ನೀವು ಗ್ಲಾಸ್ ಹೊಡೆದಿದ್ರೆ ನಾವು ಮೂರ್ತಿ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.